ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಸೋ ಫ್ರಮ್ ಸೋ ಪಿಕ್ಚರ್ನ್ಯಾಗ ಆ ಭಾವ ಬಂದ್ರ ಎಂಟರ್ಟೈನ್ಮೆಂಟು. ಹಂಗೆ ಇಲ್ಲಿ ಈ ಭಾವ ಬಂದ್ರ ಕಾಮಿಡಿನೋ ಕಾಮಿಡಿ. ನಮ್ಮ ರಾಹುಲ್ ಗಾಂಧಿ ಅವರಿದ್ರ ನಗುವಿಗೆ ಬರನೇ ಇಲ್ಲ, ಮನರಂಜನೆಗೆ ಕೊರತೆನೇ ಇಲ್ಲ ನೋಡ್ರಿ. ಅಣ್ಣರದ್ದು ಒಂದು ಡ್ರಾಮಾ ಕಂಪನಿ ಈಗ ಬಿಹಾರದಾಗ ಬೀಡ್ಬಿಟ್ಟೈತಿ. ಈ ಸಲ ಅಂತೂ ರಾಹುಲ್ ಗಾಂಧಿ ಅವರು ಸಾಧಾರಣದ ಡೈಲಾಗ್ ಹೊಡಿಲಿಕತ್ತಿಲ್ಲ. ಅವರು ಮಂದಿನ ರೊಚ್ಚಿಗೆಬ್ಬಿಸಿ ಒಂದು ಉಗ್ರ ಪ್ರತಿಭಟನೆ ಮಾಡುವಂತ ಪ್ಲಾನ್ಯಾಗ ಅದಾರ. भाई और बहनों, पहले आपका वोटर कार्ड जाएगा, उसके बाद आपका राशन कार्ड जाएगा, उसके बाद आपकी जमीन अदानी और अंबानी को दी जाएगी। ये देश 2-3 अरबपतियों का नहीं है, अंबानी का अदानी का नहीं है। ये देश किसानों का है, मजदूरों का है, छोटे व्यापारियों का है, युवाओं का है। सारा का सारा काम उनके लिए होता है। जीएसटी उनके लिए बनती है, ನೋಟ್ಬಂದಿ ಉನ್ಕೆಲೆ. ಅಣ್ಣ ಏನಲ್ಲಿಕತ್ತಾರಂತ ಗೊತ್ತಾಯ್ತಲ್ಲ. ಮೊದಲು ನಿಮ್ಮ ವೋಟರ್ ಕಾರ್ಡ್ ಹೋಗ್ತೈತಿ, ಆಮೇಲೆ ನಿಮ್ಮ ರೇಷನ್ ಕಾರ್ಡ್ ಹೋಗ್ತೈತಿ, ಅದಾದ ಮೇಲೆ ನಿಮ್ಮ ಜಮೀನು ಅಂಬಾನಿ ಅದಾನಿಗೆ ಹೋಗ್ತೈತಿ ಅಂತ ಅಲ್ಲಿಕತ್ತಾರ. ಅಲ್ಲ, ಹಂಗೆಲ್ಲ ಹೋಗ್ಲಿಕ್ಕ ಅದೇನು ಕಡ್ಲಿಕಾಯಿ ಅಂತ ತಿಳ್ಕೊಂಡ್ರಿ ನೀವು? ಕೈಯಾಗಿದ್ದ ಕಡ್ಲಿಕಾಯಿ ಅಂದ್ರೆ ಶೇಂಗಾ ಕಸ್ಕೊಂಡ್ರೇನೇ ಬಿಡುದಿಲ್ಲ ನಮ್ಮ ಮಂದಿ. ಇನ್ನು ಜಮೀನನ್ನು ಕಸ್ಕೊಂಡು ಅದಾನಿಗೆ ಕೊಡ್ತಾರಂತ. ಆಹಾ, ರಾಹುಲ್ ಗಾಂಧಿ ಅವರೇ, ಏನ್ ಮಾಡ್ಲಿಕ್ಕೆ ಹೊಂಟಿರಿ ನೀವು? ಒಂದು ತಿಳಿಯಾಕತ್ತಿಲ್ಲ ನನಗ. ಅಮಾಯಕರಿಗೆ ಸುಳ್ಳು ಹೇಳಿ ಗದ್ಲ ಎಬ್ಬಿಸ್ಲಿಕ್ಕೆ ಹೊಂಟಿರ ಹೆಂಗಂತೀನಿ? ಶಾಂತಂ ಪಾಪಂ, ನಾವೇನಾದ್ರು ಹಿಂಗ ಮಾತಾಡುವುದು ಮತ್ತ ಅವ್ರು ಸಿಟ್ಟಿಗೆ ಬಂದ್ ನಮ್ಮೆಲ್ಲ ಕ್ರಮ ತಗೋತೀನಿ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳುವುದು ಯಾಕೆ ಬೇಕ್ರಿ ಇದೆಲ್ಲ? ಅದೆಲ್ಲ ಎಲೆಕ್ಷನ್ ಕಮಿಷನ್ಗೆ ಅವಾಜ್ ಹಾಕೋರ್ ಮತ್ತ ನಮಗ್ ಬಿಟ್ಟು ಬಿಡ್ತಾರ ಅಂತ ಹೇಳ್ರಿ. ಅದ್ರಾಗೂ ಅನೌನ್ಸ್ ಬೇರೆ ಮಾಡ್ಬಿಟ್ಟಾರಪ್ಪ, ಬಿಹಾರದಾಗ ತೇಜಸ್ವಿ ಯಾದವ್ ಸಿಎಂ ಅಂತ, ದೇಶಕ್ಕೆ ಇವ್ರೆ PM ಅಂತ. इस बार बिहार में एनडीए को खाट फेंकेंगे और अगले बार जब भी लोकसभा चुनाव होगा तो राहुल गांधी जी को प्रधानमंत्री हम लोग बनाने का काम करेंगे. ಹಿಂಗಿದ್ದ ಮೇಲೆ ಇವ್ರನ್ನ ಎದುರು ಹಾಕೊಳ್ಳಿಕ್ಕರೆ ಆಗ್ತೈತೇನ್ ಹೇಳ್ರಿ? ಏನಿಲ್ಲ ಅಂದ್ರೂ ಸುಮ್ನೆನೆ ಕಾನ್ಸ್ಟೇಬಲ್ ಮೇಲೆ ಕಾರ್ ಹತ್ಸಿರೋರು ಇವ್ರು. ಹೌದ್ರಿ, ಸುಳ್ಳು ಹೇಳಕತ್ತಿಲ್ಲ ನಾವು. ಬಿಹಾರದಾಗ ರಾಹುಲ್ ಗಾಂಧಿ ಅವರ ಕಾರ್ ಒಬ್ಬ ಕಾನ್ಸ್ಟೇಬಲ್ ಮೇಲೆನೆ ಹತ್ ಬಿಟ್ಟೈತಿ ನೋಡ್ರಿ, ವಿಡಿಯೋ ಪ್ರೂಫ್ನೂ ಐತಿ. ನೋಡ್ರಿ ಇಂಥವ್ರು ಇನ್ನೇನರೇ ದೇಶದ ಪ್ರಧಾನಿ ಆಗ್ಬಿಟ್ರು ಅಂದ್ರ ಬಿಡ್ತಾರ ನಮ್ಮನ್ನ? ಅಷ್ಟೇ ಕತಿ ತಿಳ್ಕೊರ್ ನೀವು. ಆದ್ರೂ ಇಷ್ಟೊಂದು ಎಜುಕೇಟೆಡ್ ರಾಹುಲ್ ಗಾಂಧಿ, ಫಾರಿನ್ನಾಗ ಓದಿದವರು ರಾಹುಲ್ ಗಾಂಧಿ, 55 ವರ್ಷದ ಯೂತ್ ಲೀಡರ್ ರಾಹುಲ್ ಗಾಂಧಿ, 9ನೇ ಕ್ಲಾಸ್ ಫೇಲ್ ಆಗಿರುವಂತಹ ತೇಜಸ್ವಿ ಯಾದವ್ ಕಡೆಯಿಂದ ಏನು ಮಾತಾಡ್ಬೇಕು ಅಂತ ಹೇಳಿಸ್ಕೊಳ್ಳಿಕತ್ತಾರ. आपका धन्यवाद. अंत में जो पहले चीफ मिनिस्टर थे बाबूजी, उनकी हम याद करते हैं, श्री कृष्ण बाबूजी की याद करते हैं और आप सबका दिल से धन्यवाद करते हैं. सरकार बनेगी तो बेरोजगारी खत्म करेंगे. हाँ, और सबसे बड़ा मुद्दा बिहार में और हिंदुस्तान में बेरोजगारी. बिहार में देखो, सिर हिला रहे हो, बिहार में देश से सबसे ज्यादा बेरोजगारी है. ये सवाल है. ಛೇ ರಾಹುಲ್ ಗಾಂಧಿ ಅವರೇ, ನೀವ್ ಇಷ್ಟು ದಡ್ರ ಹೋಗಿ 9ನೇ ಕ್ಲಾಸ್ ಫೇಲ್ ಆಗಿರುವಂತ ಇವ್ರ ಕೈಲಿ ಹೇಳಿಸ್ಕೊಳ್ಳಿಕತ್ತಿರಲ್ಲ. ಛೇ ಇದನ್ನ ನಾವು ಒಪ್ಕೊಳ್ಳೋದಿಲ್ರಪ್ಪ. ಸಕಲ ಕಲಾ ವಲ್ಲಭ ನೀವು, ಅತಿ ಮೇಧಾವಿ ರಾಜಕಾರಣಿ ನೀವು. ನಿಮಗ 9ನೇ ಕ್ಲಾಸ್ ಫೇಲ್ ಆಗಿರೋ ಮನುಷ್ಯ ಹೇಳ್ಕೊಡುದಂದ್ರೆ ಏನದು? ಇದಕ್ಕಿಂತ ಇನ್ಸಲ್ಟ್ ಬ್ಯಾರೇದಿಲ್ಲ. ಆದ್ರೂ ನೋಡ್ರಿ, ಈ ಸಲ ಹೋರಾಟ ಭಾರಿ ಜೋರಾಗೈತಿ. ಅಲ್ಲಿ ನೋಡಿದ್ರ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಜೋರಾಗಿ ಪ್ರತಿಭಟನೆ ಮಾಡ್ಲಿಕತ್ತಾರ. ಇಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಜುಗಲ್ಬಂದಿ. ಒಟ್ಟನ್ಯಾಗ ಇಡೀ ವಿರೋಧ ಪಕ್ಷನ ಮೋದಿಜಿ ಹಿಂಗ ಬೀದಿಗೆ ಬರು ಹಂಗ ಮಾಡಿದ್ರಲ್ಲ, ಅದೇ ಒಂಥರ ಹಿಗ್ಗ ನೋಡ್ರಪ್ಪ. ಇದು ಬಿಡ್ರಿ, ರಾಜಸ್ಥಾನದಾಗ ಒಂದು ಇನ್ಸಿಡೆಂಟ್ ಭಾರಿ ಮಜಾ ಅದ ನೋಡ್ರಿ. ಈ ಟೋಕನ್ ದವಾಖಾನ್ಯಾಗ ಮುಸ್ಲಿಂ ಇಂಟರ್ನ್ ಒಬ್ಳಿಗೆ ಅಲ್ಲಿನ ಡಾಕ್ಟರ್ ಏನ್ ಹೇಳಿದ್ರು, ಹಿಜಾಬ್ ತೆಗೆದ ರೋಗಿಗಳಿಗೆ ಇಂಜೆಕ್ಷನ್ ಕೊಡವ, ಯಾರು ಇಂಜೆಕ್ಷನ್ ಕೊಡ್ಲಿಕ್ಕತ್ತಾರಂತ ಪಾಪ ಅವ್ರಿಗೂ ಗೊತ್ತಾಗಬೇಕಲ್ಲ ಅಂತ ಹೇಳ್ಯಾರಂತ.
ಆ ಹುಡುಗಿ ಏನ್ ಅನ್ಬೇಕು, ನಾ ಹಿಜಾಬ್ ಅಂತೂ ತೆಗಿದೇ ಇಲ್ಲ ಅಂತ ಗದ್ಲೆಬ್ಸ್ಬಿಡುದ. एग्जाम दिया, तुम घर में कुछ भी कर सकते हो, एग्जाम दे सकते हो, पढ़ सकते हो, बट आप वर्किंग प्लेस के ऊपर आपकी आइडेंटिटी हाइड करोगे। मैं नहीं हाइड कर रही हूँ, मैं आपको दिखा दूंगी ना, मैं आपको दिखा दूंगी ना। हमने अलाउ करेंगे, पेशेंट को भी शक्ल दिखनी चाहिए, किसने मुझे इंजेक्शन लगाया है। पेशेंट ने कभी ऑब्जेक्शन पेशेंट ऑब्जेक्शन करेंगे, हम करेंगे ना ऑब्जेक्शन। तुमने गलत इंजेक्शन लगाया, कोई रिएक्शन होगा तो क्या करेगा, किसने लगाई? मेरा नाम है ना, नहीं ये भी तो है, ये भी तो तुम्हारे मजहब की है। तो मैम वो लोग कोई अपना मजहब सबके लिए अलग अलग होते हैं क्या? मजहब का नाम मतलब फिर तुम मजहब का नाम मतलब मजहब उसके लिए भी है, उसके लिए है, तुम्हारे लिए है। उन लोगों की अपनी श्रद्धा है कि वो लोग अपना फेस कवर नहीं कर रही है, नहीं कर रहे हैं तो वो मजहब ही नहीं है क्या? ಅಲ್ಲ, ಅವ್ರು ಹೇಳಿದ್ರಾಗ ಏನ್ರಿ ತಪ್ಪದೇನು ಹೇಳ್ರಿ? ನಿಮ್ಮ ಧಾರ್ಮಿಕ ಆಚರಣೆಯನ್ನ ನಿಮ್ ಮನ್ಯಾಗ ಇಟ್ಕೋರಿ. ಇದು ದವಾಖಾನಿ ಅದ, ಇಲ್ಲಿ ರೋಗಿಗಳಿಗೆ ಯಾರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತಾರ ಅನ್ನೋದು ಗೊತ್ತಾಗ್ಬೇಕು, ಅವ್ರು ಮಾರಿ ನೋಡ್ಬೇಕು, ಕಂಡು ಹಿಡಿಬೇಕು, ಸ್ವಲ್ಪ ಕನೆಕ್ಷನ್ ಇರ್ಬೇಕು. ಕರೆಕ್ಟ್ ಇಲ್ಲಿ ಹೇಳ್ರಿ. ಈಗ ಅವ್ರು ನೋಡಿದ್ರ ಒಂದಿಷ್ಟು ಮಂದಿ ಮುಸ್ಲಿಮ್ರು ಇಂಟರ್ನ ಹುಡುಗಿಗೆ ಅಲ್ಲಿನ ವೈದ್ಯ ಹರಾಸ್ ಮಾಡ್ಲಿಕ್ಕತ್ತಾರ ಅಂತ ಅಲ್ಲಿಗತ್ತಾರ. ಇದಕ್ಕೆ ಏನ್ ಹೇಳ್ಬೇಕು ಹೇಳ್ರಿ? ಇದಕ್ಕೆ ಸರಿಯಾಗಿ ಅಲ್ಲಿ ನೋಡಿದ್ರೆ ಈ ಜಯಾ ಬಚ್ಚನ್ ಅವರು ವೋಟ್ ಮಾಡೋ ಮುಂದೆ ಮುಸ್ಲಿಂ ಹೆಣ್ಮಗಳ ಬುರ್ಕಾ ತೆಗೆಸೋದು ಸರಿಯಲ್ಲ, ತಪ್ಪು ಅಂತ ಹೇಳಿಕತ್ತಾರ. वो एक जैसा नहीं होता है। जैसे कल उत्तर प्रदेश के इलेक्शन में महिलाएं जब लाइन में खड़ी थी, उनके बुर्के को उठा के उनका आइडेंटिफिकेशन देखा जा रहा था। दिस इज एब्सोल्यूट ब्रीच, इट्स एब्सोल्यूट ब्रीच ऑफ पर्सनल। कृपया शांत रहें, कृपया शांत रहें। और यही बात कल दिल्ली में भी हुई सर। तो जो बुर्का नहीं पहनी है उनके लिए कोई जांच नहीं, अगर बुर्का आपने पहन लिया तो उठा के देखा जाएगा कि आप महिला हैं या नहीं हैं। ಇಂಥವ್ರು ಇರೋದ್ರಿಂದೇನೆ ನೋಡ್ರಪ್ಪ ಹಿಂಗಾಗ್ಲಿಕ್ಕತ್ತಿದ್ದು, ಬುರ್ಕಾ ಹಾಕೊಂಡು ವೋಟ್ ಮಾಡೋದಂತ. ಇದು ಒಳ್ಳೆ ಕಥೆ ಆಯ್ತು ಬಿಡ್ರಿ. ಇದೆಲ್ಲದರ ನಡುವೆ ಈಗ ತಮಿಳುನಾಡಿನ ಹೊಸೂರು ಶಾಸಕರದ್ದು ಒಂದು ಭಾರಿ ವಿಡಿಯೋ, ಚಲೋ ವಿಡಿಯೋ ಕಣ್ಣಿಗೆ ಬೇತು ನೋಡ್ರಿ. ಗಣಪತಿ ಹಬ್ಬ ಬಂತಲ್ಲ, ಹಿಂಗಾಗಿ ಮಕ್ಕಳು ಶಾಸಕರ ಕಾರನ್ನ ಅಡ್ಡ ಹಾಕಿ ಚಂದ ಕೇಳ್ತಾರ. ಭಾರಿ ಮಜಾ ಅದ ವಿಡಿಯೋ. ಅದೇನು ಪೇಪರ್ ಇಲ್ಲೇ ಬರ್ದಿದ್ರೆ ಇಷ್ಟ ಕಲೆಕ್ಷನ್ ಮಾಡ್ಬಿಟ್ರಿ ಇವಾಗ ಎಲ್ಲ ಕಾಸಲ್ಲ. ನಾನು ಯಾರು ತಿಳಿಯೋದ ನೋಡ, ನೀವೇ ಹೇಳ್ರಿ. ಬರೀತೀನಿ. ಎಷ್ಟನೇ ಕ್ಲಾಸ್ ಓದಿದ್ರಿ? ಪ್ರಕಾಶ್ ಒಳ್ಳೆ ಡೊನೇಷನ್ ಮಾಡಿದ್ರಿ. ಆ ಮಕ್ಕಳಿಗೆ ಅದು ಶಾಸಕರು ಅಂತಾನೆ ಗೊತ್ತಿರ್ಲಿಲ್ಲ ನೋಡ್ರಿ. ಏನಾರ ಹೇಳ್ರಪ್ಪ ನೀವು, ಇಂಥ ಒಳ್ಳೆಯ ಮನಸ್ಸಿರೋ ನಾಯಕರು ಇರ್ಬೇಕಂತೀನಿ, ಬೇಕು. ಇನ್ನು ಕರ್ನಾಟಕದ ತಲೆಬುರುಡೆ ವಿಷಯ ದಿನಕ್ಕೊಂದು ಟ್ವಿಸ್ಟ್ ತಗೊಳ್ಳಿಕತ್ತದ್ರಪ್ಪ. ಅದರಾಗೂ ಸುಜಾತಾ ಭಟ್ ಅವರಂತೂ ಸಾರಿ ಅವರಿಗೆ ಈಗ ಭಟ್ ಹೌದೋ ಇಲ್ಲೋ ಅನ್ನೋದನ್ನು ಡೌಟ್ ಆಗ್ಲಿಕ್ಕತ್ತದ. ಅವ್ರ ಮಗಳು ಯಾರು ಅನ್ನೋದೇ ದೊಡ್ಡ ಸವಾಲಾಗ್ಬಿಟ್ಟೈತಿ ನೋಡ್ರಿ. ಈ ಪಬ್ಲಿಕ್ ಟಿವಿ ಅವರು ಸುಜಾತಾ ಭಟ್ ಮಗಳು ಯಾರು ಅಂತ ಕಂಡು ಹಿಡಿಯೋಣ, ನೊಂದವರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿ ಡೀಟೇಲ್ಸ್ ತಗೊಳಿಕತ್ತಿದ್ರು. ಇರ್ಲಿ ಅಂತ ಹೇಳಿ ನಾನು ವಿಡಿಯೋ ನೋಡ್ಲಿಕ್ಕತ್ತಿದ್ದೆ. ಅವಾಗ ಆಂಕರ್ ಕೇಳ್ತಾರ, ನಿಮ್ ಮಗಳು ಯಾವ ವಿಷಯದಾಗ ಮೆಡಿಕಲ್ ಮಾಡಿದ್ದು ಅಂತ. ಹಂಗ ಕೇಳಿದ್ದೆ ತಡ ಮೇಡಮ್ ಕಾಲ್ ಕಟ್ ಮಾಡಿ ಎಸ್ಕೇಪ್ ಮಾಡ್ಬಿಡುದಾ. ಇಲ್ಲಿ ವಾಪಸ್ ಕರ್ಕೊಂಡು ಬಂದ್ಮೇಲೆ ಎಲ್ಲಿದ್ರಿ ನೀವು ಅನನ್ಯ ಭಟ್ ಜೊತೆಗೆ? ನಾನು ಅವಳನ್ನ ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಅಡ್ಮಿಷನ್ ಮಾಡುವಾಗ ಮಾತ್ರ ಸರ್ ಕರ್ಕೊಂಡು ಬಂದಿದ್ದು. ಅಡ್ಮಿಷನ್ ಮಾಡ್ಬೇಕಾದ್ರೆ ಎಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ? ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾಗಿತ್ತು. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ಲು ಅವಳು. ಯಾವ ಸಬ್ಜೆಕ್ಟಿಗೆ ಅಡ್ಮಿಷನ್ ಆಯ್ತು? ಓಕೆ, ಸಂಪರ್ಕ ಕಡಿತ ಆಯ್ತು. ಈ ಸಮೀರ ಯೂಟ್ಯೂಬ್ನ್ಯಾಗ ಕತಿ ಹೊಡೆದಂಗ ಅಂತ ತಿಳ್ಕೊಂಡ್ ಬಿಟ್ಟಾನ. ಪಾಪ ಹೇಳ್ಕೊಡುದೇನೋ ಹೇಳ್ಕೊಟ್ಟಾನ. ಸಬ್ಜೆಕ್ಟ್ ಯಾವ್ದಂತಾರೆ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕಿಲ್ರಿ. ಏನ್ರಪ್ಪ ಏನ್ ನೀವು ಹಿಂಗ್ ಮಾಡಿದ್ರ ಹೆಂಗ? ಸ್ವಲ್ಪ ಮೇಡಮ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ರಲ್ಲ.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.